ಸೊ ನಮ್ಮ ಜೊತೆ ಇದ್ದಾರೆ ತಜ್ಞರಾದಂತಹ ರಂಗಸ್ವಾಮಿ ಮೂಕನಹಳ್ಳಿ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ನಾನು ಫ್ಯಾಂಟಾಸ್ಟಿಕ್, ಆಲ್ವೇಸ್ ಐ ಸೇ ದ ಸೇಮ್ ಥಿಂಗ್. ಅದ್ಭುತವಾಗಿದ್ದೀನಿ. ನಂಗೆ ನೀವು ನೋಡಿದ್ರೆ ಜಲಸ್ ಆಗುತ್ತಪ್ಪ. ನೀವು 39ನೇ ವರ್ಷಕ್ಕೆ ರಿಟೈರ್ಮೆಂಟು ಅಂತೀರಿ, ಅಲ್ಲೂ ದುಡ್ಡು ಉಳಿಸ್ಬೋದು ಅಂತೀರಿ, ಇಲ್ಲೂ ದುಡ್ಡು ಉಳಿಸ್ಬೋದು ಅಂತೀರಿ. ಎಲ್ಲೆಲ್ಲಿ ದುಡ್ಡು ಉಳಿಸೋಕ್ಕೆ ಸಾಧ್ಯ ಅನ್ನೋದು ನನ್ನ ಪ್ರಶ್ನೆ. ಎಲ್ಲ ಕಡೆ ದುಡ್ಡು ಉಳಿಸ್ಬೋದು ಭಾವನಾ ಅವರೇ. ಈಗ ನಮ್ಗೆ ಹಾಡು ಕೇಳಿಸ್ತಾ ಇಲ್ಲ, ಯಾಕಂದರೆ ನಾವು ಒಂದು ಟ್ರಾನ್ಸಿಟರ್ ಇಟ್ಟಿಲ್ಲ, ಒಂದು ರೇಡಿಯೋ ಇಟ್ಟಿಲ್ಲ, ಮತ್ತು ಅದನ್ನು ನಾವು ಸರಿಯಾಗಿ ಟ್ಯೂನ್ ಮಾಡಿಲ್ಲ, ಅದಕ್ಕೆ ನಮ್ಗೆ ಹಾಡು ಕೇಳಿಸ್ತಾ ಇಲ್ಲ. ಬಟ್ ತರಂಗಾಂತರ ಇಲ್ಲೇ ಇದೆ ಅಲ್ವಾ? ಹೌದು. ನಾವು ಟ್ಯೂನ್ ಮಾಡಿಲ್ಲ ಅಷ್ಟೇ. ಹಣ ಎಲ್ಲ ಕಡೆ ಇದೆ, ನಾವು ತೊಗೊಂಡಿಲ್ಲ ಅಷ್ಟೇ. ಸಮುದ್ರ, ಹಣ ಅನ್ನೋದು ಸಮುದ್ರದಲ್ಲೇ ನೀರಿದೆ. ನಾವು ಬಿಂದಿಗೆ ತೊಗೊಂಡು ಹೋಗ್ತೀವೋ, ಟ್ಯಾಂಕರ್ ತೊಗೊಂಡು ಹೋಗ್ತೀವೋ, ಇಲ್ಲ ಬೊಕ್ಸೆಲ್ಲಿ ತೊಗೊಂಡು ಬರ್ತೀವೋ, ಅದು ನಮಗೆ ಬಿಟ್ಟಿದ್ದು. ಹೇಗೆ ತರಂಗಾಂತರಗಳು ಇಲ್ಲೇ ಇದ್ದರೂ ನಮ್ಗೆ ಹಾಡು ಯಾಕೆ ಕೇಳಿಸ್ತಾ ಇಲ್ಲ ಅಂದರೆ ನಾವು ಅದನ್ನು ಕರೆಕ್ಟಾಗಿ ಟ್ಯೂನ್ ಮಾಡಿಲ್ಲ ಅಷ್ಟೇ. ನಾನು ಯಾವಾಗಲೂ ಹೇಳೋದಿಷ್ಟೇ, ಹಣ ಅನ್ನೋದು ಇನ್ನೇನಿಲ್ಲ, ಇಟ್ಸ್ ಎ ಮನಸ್ಥಿತಿ ಸರಿ ಮಾಡಿಕೊಂಡ್ರೆ ನಾವು ಎಂತಹ ಪರಿಸ್ಥಿತಿನ ಕೂಡ ಬದಲಾಯಿಸ್ಕೋಬೋದು. ನಾನು ಈ ಎಪಿಸೋಡ್ ಮಾಡೋ ಮುಖ್ಯ ಉದ್ದೇಶನೇ ಈ ಫಿನಾನ್ಷಿಯಲ್ ಎಜುಕೇಷನ್ನ ಕೊರತೆ ಭಾರತೀಯರಿಗಂತೂ ಬಹಳ ಇದೆ. ನಾವು ಎಕನಾಮಿಕ್ಸ್ ಓದಿದ್ದೀವಿ ಸರ್, ಅಂದರೆ ಅರ್ಥಶಾಸ್ತ್ರ ಓದಿದ್ದೀವಿ, ಆದರೆ ಆರ್ಥಿಕ ಶಿಕ್ಷಣ ಸಿಕ್ಕಿಲ್ಲ ನಮಗೆ. ಅಂದರೆ ಅರ್ಥವನ್ನ ಯಾವ ರೀತಿ ಬಳಸ್ಕೋಬೇಕು, ಅರ್ಥ ಅಂದರೆ ಹಣನ ಯಾವ ರೀತಿ ಬೆಳೆಸಬೇಕು, ಉಳಿಸ್ಬೇಕು, ಇದರ ನಾಲೆಡ್ಜ್ ಬಹಳ ಕಮ್ಮಿ ಇರುತ್ತೆ. ನಾನು ಸುತ್ತ ಇರೋ ಕೆಲವು ಫ್ರೆಂಡ್ಸನ್ನ, ಅವರ ಫ್ಯಾಮಿಲೀಸನ್ನ ನಾನು ನೋಡ್ತಾ ಇರ್ತೀನಿ. ಅವರ ಫ್ಯಾಮಿಲಿಯಲ್ಲಿ ಉಳಿಕೆ ಅನ್ನೋದು ತುಂಬಾ ಹುಟ್ಟದಾಗಿಂದಾನೇ ಕಲಿಸಿರ್ತಾರೆ. ಅವ್ರು ವ್ಯಾಪಾರಸ್ಥರಾಗಿರಬಹುದು, ಇನ್ನೊಂದು ವರ್ಗದಿಂದ ಆಗಿರಬಹುದು, ಅಥವಾ ಆ ಮನೆಯ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಉಳಿತಾಯ ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾ ಇರ್ತಾರೆ. ಆದ್ರೆ ಬಹಳಷ್ಟು ಜನರಿಗೆ ನಮಗೆ ಉಳಿತಾಯ ಅನ್ನೋದೇ ಗೊತ್ತಿರಲ್ಲ. ಹೆಂಗೆ ಉಳಿತಾಯ ಮಾಡಬೇಕು, ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು. ಕೆಲವರು ಚಿನ್ನದಲ್ಲಿ ಇನ್ವೆಸ್ಟ್ ಮಾಡಿ ಒಂದಷ್ಟು ಮಾಡ್ಕೊಂಡಿದ್ದಾರೆ, ಕೆಲವರು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ ಒಂದಷ್ಟು ಆಸ್ತಿ ಮಾಡ್ಕೊಂಡಿದ್ದಾರೆ. ಆದರೆ ಇನ್ನು ಕೆಲವರಿಗೆ ಹೇಳೋದಾದ್ರೆ ನಾವು ತುಂಬಾ ದುಡಿದ್ವಿ ಆದ್ರೆ ಏನು ಉಳಿಸ್ಕೊಳಕ್ಕಾಗಿಲ್ಲ ಅಂತ ಹೇಳ್ತಾರೆ. ಈ ಆರ್ಥಿಕ ಶಿಕ್ಷಣ ಅನ್ನೋದು ನನ್ನ ಪ್ರಕಾರ ಮಕ್ಕಳು ತುಂಬಾ ಚಿಕ್ಕವರು ಇರೋವಾಗಲೇ ಅವರಿಗೆ ಉಳಿತಾಯ, ಗಳಿಕೆ ಮತ್ತು ಬೆಳಕೆ ಇದ್ರ ಬಗ್ಗೆ ತಿಳಿಸ್ತಾ ಇರಬೇಕಾಗುತ್ತೆ. ಬಟ್ ವಿಚ್ ಇಸ್ ನಾಟ್ ಹ್ಯಾಪನಿಂಗ್. ಹೌದು, ಅದರ ಕೊರತೆ ತುಂಬಾ ಇದೆ. ಖಂಡಿತ ಕೊರತೆ ಇದೆ. ಇನ್ನೊಂದು ನಮ್ಮಲ್ಲಿ ಒಂದು ಮಿಸ್ಕಾನ್ಸೆಪ್ಷನ್ ಇದೆ, ಅದನ್ನು ಹೇಳಿ ನಾನು ಸಬ್ಜೆಕ್ಟಿಗೆ ಬರ್ತೀನಿ. ಏನಪ್ಪ ಅಂತಂದರೆ, ಈ ಹಣಕಾಸಿನ ಒಂದು ಏನಿದೆ ಅರಿವಿದೆಯಲ್ಲ, ಅದ್ರ ಕೊರತೆ ಭಾರತದಲ್ಲಿ ಮಾತ್ರ ಅಂತ ಇಲ್ಲ, ಇದು ಜಗತ್ತಿನ, ಇದು ಕೂಡ ಜಾಗತಿಕ ಕರೋನಾ ಥರ ವೈರಸ್ ಇದ್ದ ಇದು ಜಾಗತಿಕ ಮಟ್ಟದ್ದು. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು ಭಾವನವರೇ, ಸಿಂಗಲ್ ಡಿಜಿಟಲ್ ಇದೆ ಜಗತ್ತಿನಲ್ಲಿ. ಆರ್ಥಿಕ ಶಿಕ್ಷಣ ಅಂದರೆ ಫೈನಾನ್ಷಿಯಲ್ ಲಿಟ್ರಸಿ ಹೊಂದಿರುವಂಥ ಜನರ ಸಂಖ್ಯೆ ಸಿಂಗಲ್ ಡಿಜಿಟಲ್ ಇದೆ. 3-4 ಸಿಂಗಲ್ ಡಿಜಿಟ್ ಅಂದರೆ 9 ಆಗುತ್ತೆ. ಡೋಂಟ್ ಗೋ ದೇರ್. 3-4% 5 ಇದೆ ಅಂತೀರಿ ಅಷ್ಟೇ. 3-4 ಇದೂ ಮುಟ್ಟಲ್ಲ, ಅಷ್ಟೇ ಇರೋದು ಶಿಕ್ಷಣ. ಅಮೆರಿಕ ದೇಶದಲ್ಲಿ ಏನು ಆರ್ಥಿಕತೆ ಅಥವಾ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಅಂದರೆ ಏನಂದರೆ, ಸಂಬಳ ಬಂತು, ಬ್ಯಾಂಕಲ್ಲಿ ಅಕೌಂಟ್ ತೆಗೆದೆ, ಅಲ್ಲಿ ಬಂದಿರುತ್ತೆ, ಖರ್ಚಾಯಿತು, ಒಂದಷ್ಟು ಉಳೀತು, ಇದಲ್ಲ. ಈ ಥರದ ಎಲ್ಲ ಜಗತ್ತಿನ ಜನ, ಎಲ್ಲ ಆಫ್ರಿಕಾದ ಯಾವುದೋ ಒಂದು ಖಂಡದಲ್ಲಿ ಒಂದಷ್ಟು ಜನನ ಬಿಟ್ಟರೆ ಜಗತ್ತಿನ 99% ಜನರ ಬದುಕಿದೇ ಆಗೋಗಿದೆ. ಆದರೆ ಅದು ಶಿಕ್ಷಣ ಅಲ್ಲ. ಅದನ್ನು ಹೇಗೆ ಹಣನ ಗಳಿಸೋದು ಹೇಗೆ, ಉಳಿಸೋದು ಹೇಗೆ, ಮತ್ತು ಅದನ್ನು ವೃದ್ಧಿಸೋದು ಹೇಗೆ ಅನ್ನೋದನ್ನು ತಿಳ್ಕೋಬೇಕು. ಅದು ನಿಜವಾದ ಶಿಕ್ಷಣ. ನಮ್ಮಲ್ಲಿ ಇನ್ನೊಂದು ಬೇಸಿಕ್ ಡಿಫ್ರೆನ್ಸ್ ಗೊತ್ತಿಲ್ಲ. ಉಳಿಕೆ, ಹೂಡಿಕೆ, ಇವೆರಡರ ಮಧ್ಯದ ಡಿಫ್ರೆನ್ಸೇ ಗೊತ್ತಿಲ್ಲ ಜನಕ್ಕೆ. ಉಳಿಕೆ ಅಂದರೆ ಸೇವಿಂಗು, ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟು. ಈಗ ನೀವು ಪ್ರಶ್ನೆ ಕೇಳ್ತನೂ ಅದನ್ನ ಇಂಟರ್ಚೇಂಜಬಲಿ ಅಂದರೆ ಅದನ್ನು ಒಂದೇ ಪದ ಅನ್ನೋ ಥರ ಬಳಕೆ ಮಾಡಿದ್ರಿ. ನಿಮ್ಮ ತಪ್ಪಲ್ಲ ಅದು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸಾಮಾನ್ಯವಾಗಿ ನಾವು ರೂಢಿಗತವಾಗಿ ಏನು ಬಂದಿದೆ ಆ ರೀತಿ ಮಾತಾಡ್ತೀವಿ. ಸೇವಿಂಗ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ದ್ಯಾನ್ ಇನ್ವೆಸ್ಟ್ಮೆಂಟ್. ಸೇವ್ ಅಂದರೆ ಉಳಿತಾಯ ಮಾಡೋದು. ಈ ಉಳಿತಾಯ ಮಾಡಿದ ಹಣನ ಎಲ್ಲಿ ಹಾಕೋದು ಅನ್ನೋದು ಅದು ಇನ್ವೆಸ್ಟ್ಮೆಂಟ್, ಹೂಡಿಕೆ ಅನ್ನಿಸ್ಕೊಳ್ಳುತ್ತೆ. ಕೇವಲ ಉಳಿತಾಯ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಯಾಕೆ ಅಂದರೆ ಇವತ್ತು ಹಣದುಬ್ಬರ ಆ ಮಟ್ಟದಲ್ಲಿದೆ. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ 100 ರೂಪಾಯಿ ಇದೆ. 100 ರೂಪಾಯಿನ ನೀವು ಬ್ಯಾಂಕಲ್ಲಿ ಇಟ್ರಿ, ವರ್ಷದ ನಂತರ 7% ಬಡ್ಡಿ ಪ್ರಕಾರ 107 ರೂಪಾಯಿ ಆಯಿತು ಅಂತ ಇಟ್ಕೊಳ್ಳಿ. ಏನೋ ಡಿಫ್ರೆನ್ಸ್ ಇರುತ್ತೆ, ಅದನ್ನೆಲ್ಲ ನೀವು ಲೆಕ್ಕ ತೊಗೋಬೇಡಿ. ನಾನು ಉದಾಹರಣೆ ಈಸಿ ಆಗಲಿ ಅಂತ ಹೇಳ್ತಿದ್ದೀನಿ. 107 ರೂಪಾಯಿ ಬಂತು. ಇವತ್ತು ನೀವು ಬ್ಯಾಂಕಲ್ಲಿ ಹಾಕೋ ಸಮಯದಲ್ಲಿ 100 ರೂಪಾಯಿಗೆ 1 kg ಅಕ್ಕಿ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಮುಂದಿನ ವರ್ಷ ನೀವು ಬ್ಯಾಂಕಿಂದ ಬಂದಾಗ 107 ರೂಪಾಯಿ ಆಗಿದೆ. ಆದರೆ ಅಕ್ಕಿ ಬೆಲೆ 110-112 ಆಗಿರುತ್ತೆ. ಹೌದು. ಹಣದುಬ್ಬರದ ಕಾರಣದಿಂದ ಕೇವಲ ಉಳಿತಾಯ, ಬ್ಯಾಂಕಿನಲ್ಲಿ ಇಟ್ಟ ಹಣ ತನ್ನ ಮೌಲ್ಯವನ್ನು ಪ್ರತಿದಿನ, ನೆನಪಿರಲಿ, ಪ್ರತಿದಿನ ಕಳ್ಕೊತಾ ಹೋಗುತ್ತೆ. ಹಣದ ಮೌಲ್ಯ ಕುಸಿತಾ ಹೋಗುತ್ತೆ. ಹಾಗಾಗಿ ಈಗ ನಾವು ಎಂಥ ಪರಿಸ್ಥಿತಿಲಿ ಇದ್ದೀವಿ ಅಂದರೆ, ಹಣನ ಹೂಡಿಕೆ ಮಾಡದೆ ಬೇರೆ ನಮ್ಮ ಹತ್ರ ದಾರಿನೇ ಇಲ್ಲ. ಮೊದಲೇನಾಯಿತು ಅಂದರೆ ಇಟ್ಸ್ ಅನ್ ಆಪ್ಷನ್. ಇವತ್ತು ಆಪ್ಷನ್ ಅಲ್ಲ, ಆಯ್ಕೆ ಅಲ್ಲ, ಅದು ಇಟ್ಸ್ ಕಂಪಲ್ಷನ್. ಹೌದು.